ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET ಅಪ್ಲಿಕೇಶನನ್ನು ನೀವು ಇವಾಗ ಎಡಿಟ್ ಮಾಡ್ಬೋದು. ಆ ಒಂದು ಲಿಂಕು ಓಪನ್ ಆಗಿದೆ. ಸೊ ನೀವು ಇಲ್ಲಿ ಏನೇನೆಲ್ಲ ಎಡಿಟ್ ಮಾಡ್ಬೋದು ಅಂತಂದರೆ, ನೀವೇನಾದರೂ ಕನ್ನಡ ಮೀಡಿಯಮ್ ಕೋಟಾಗೆ ಅಪ್ಲೈ ಮಾಡಿಲ್ಲ ಅಂತಂದರೆ ಅಪ್ಲೈ ಮಾಡ್ಬೋದು. ರೂರಲ್ ಕೋಟಾಗೆ ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡ್ಬೋದು. ನಿಮ್ಮ ಕ್ಯಾಸ್ಟ್ ಹಾಗೆ ಇನ್ಕಮ್, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ದು ಡೇಟ್ ಎಕ್ಸ್ಪೈರ್ ಆಗಿರುತ್ತೆ. ಸೊ ನೀವು ರಿಸರ್ವೇಷನ್ಗೆ ಅಪ್ಲೈ ಮಾಡಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈಗೇನಾದರೂ ಹೊಸ್ದಾಗಿ ನೀವು ಸರ್ಟಿಫಿಕೇಟ್ನ ಮಾಡಿಸಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಕ್ಯಾಸ್ಟ್ ಇನ್ಕಮ್ನ ನೀವು ಚೇಂಜ್ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಅಗ್ರಿಕಲ್ಚರ್ ಎಕ್ಸಾಮಿಗೆ ಏನಾದರೂ ಅಪ್ಲೈ ಮಾಡಿಲ್ಲ ಅಂತ ಅಂದರೆ ಅಪ್ಲೈ ಮಾಡ್ಬೋದು. ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ಆನ್ಲೈನಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಲ್ಲನೂ ಕೂಡ ಎಡಿಟ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಕೆಲವೊಂದು ಪರ್ಸ್ನಲ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ಎಡಿಟ್ ಮಾಡೋದಿದ್ರೂ ಕೂಡ ಎಡಿಟ್ ಮಾಡ್ಕೊಳ್ಬೋದು. ಓಕೆನಾ. ಈ ಎಲ್ಲ ಡೀಟೇಲ್ಸ್ನು ಕೂಡ ನೀವು ಎಡಿಟ್ ಮಾಡ್ಬೋದು. ಈ ಒಂದು ಲಿಂಕು ನಿನ್ನೆಯಿಂದನೇ ಓಪನ್ ಆಗಿದೆ. ಯಾವುದೇ ರೀತಿಯಾದಂತಹ ಪರ್ಟಿಕ್ಯುಲರ್ ಲಿಂಕನ್ನು KEA ವೆಬ್ಸೈಟಲ್ಲಿ ಬಿಟ್ಟಿಲ್ಲ. ಬಟ್ ಲಾಸ್ಟ್ ಟೈಮ್ ಏನು ಲಿಂಕ್ ಇತ್ತು ಅದೇ ಲಿಂಕಲ್ಲಿ ನೀವು ಎಡಿಟ್ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ, ಗೂಗಲಲ್ಲಿ KEA ಅಂತ ಸರ್ಚ್ ಮಾಡಿ. ಆಗ KEAದು ಅಫಿಷಿಯಲ್ ವೆಬ್ಸೈಟು ನಿಮಗೆ ಬರುತ್ತೆ. ಸೊ ಆ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಲೈನ್ಸ್ ಕಾಣಿಸುತ್ತೆ. ಆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಪ್ರವೇಶ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು UGCET 2026 ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇವಾಗ ಈ CET ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟು ಲಿಂಕ್ ಬರುತ್ತೆ. ನಾನು ಹೇಳಿದಾಗೆ ಪರ್ಟಿಕ್ಯುಲರ್ ಲಿಂಕ್ ಇದರಲ್ಲಿ ಇನ್ನೂ ಬಂದಿಲ್ಲ. ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಅಲ್ಲಿ UGCET ಅಪ್ಲಿಕೇಶನ್ ಲಿಂಕ್ ಅಂತ ಏನಿದೆ ಆ ಒಂದು ಲಿಂಕನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಡೇಟ್ ಕೂಡ ಇದೆ ನೋಡಿ, 16 ಅಂತ ಇದೆ. ಸೊ ಆ ಡೇಟಿಂದು ಲಿಂಕನ್ನು ಓಪನ್ ಮಾಡ್ಕೊಳ್ಳಿ. ಇದು ನೀವು ಅಪ್ಲಿಕೇಶನ್ ಎಂಡ್ ಆಗಿತ್ತಲ್ಲ, ಅದಾದಮೇಲೆ ಈ ಲಿಂಕು ಓಪನ್ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ಎಡಿಟ್ನ ಮಾಡ್ಕೊಳ್ಬೇಕಾಗತ್ತೆ. ಎಡಿಟ್ ಎಲ್ಲ ಆದಮೇಲೆ ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರು ಹಾಗೆ ಪಾಸ್ವರ್ಡು ಮತ್ತು OTP ಮೂಲಕ ನೀವು ಲಾಗಿನ್ ಆಗಿಬಿಟ್ಟು ಏನೇನೆಲ್ಲ ಎಡಿಟ್ ಮಾಡ್ಕೊಳ್ಬೇಕು, ನಿಮ್ಮ ಕನ್ನಡ ಮೀಡಿಯಮ್ ಕೋಟಾ ಇದ್ದರೆ ಕನ್ನಡ ಮೀಡಿಯಮ್ ಕೋಟಾ, ಹಾಗೆ ರೂರಲ್ಲು ಕ್ಯಾಸ್ಟ್ ಆಗಿರ್ಬೋದು, ಇನ್ಕಮ್ಮು, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇದೆಲ್ಲನೂ ಕೂಡ ಎಡಿಟ್ ಮಾಡಿದ್ರೆ ಎಡಿಟ್ ಮಾಡಿಬಿಟ್ಟು ಕೊನೆಯದಾಗಿ ಸಬ್ಮಿಟ್ ಕೊಟ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಇದು ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಓಕೆನಾ. ಸೊ ಈ ಅಪ್ಲಿಕೇಶನ್ ಫಾರ್ಮ್ ಮುಖಾಂತರನೇ ನೀವು ಮುಂದೆ ಕೌನ್ಸಿಲಿಂಗ್ ಎಲ್ಲ ಅಟೆಂಡ್ ಆಗುವಂಥದ್ದು. ಸೊ ಇದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಲಾಸ್ಟ್ ಡೇಟು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಸೊ ನೀವು ಬೇಗ ಅಪ್ಲಿಕೇಶನ್ನ ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಇದೇ ರೀತಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.